ಸಚಿನ್ ಅವ್ರಿಗೂ ಅಷ್ಟೇ ಬೇಗ. ಈ ಕಡೆ ಶಿವ ಅವರು ಶಿವ ಅವರಂತೂ ಕಾರ್ಯವರೆಗೂ ನೀರು ಇಳಿದಿದೆ. ಮೇಲಿಂದ ಕೆಳಗೆ ನೀರು. ಖಾರ ಜಾಸ್ತಿ ಇದೆ ಬಟ್ ನಮಗೆ ಅಭ್ಯಾಸ ಇದೆ ಎಲ್ಲ ಖಾರ ಸಾಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ಫುಡ್ ಚಾಲೆಂಜ್ ಇದೆ. ಯಾವ ಥರ ಫುಡ್ ಚಾಲೆಂಜ್ ಅಂದರೆ 5 ಮಿನಿಟ್ಸಲ್ಲಿ 50 ಪಾನಿಪುರಿ ತಿನ್ನಬೇಕು. ಯಾರು 5 ಮಿನಿಟ್ಸಲ್ಲಿ 50 ಪಾನಿಪುರಿ ತಿಂತಾರೆ ಅವರು ವಿನ್ನರ್ಸ್ ಅಂದು ಡಿಕ್ಲೇರ್ ಮಾಡ್ತೀನಿ. ಮತ್ತು ವಿನ್ ಆದವ್ರಿಗೆ 2000 ರೂಪೀಸ್ ರಿವಾರ್ಡ್ ಇರುತ್ತೆ. ಬನ್ನಿ ನೋಡೋಣ. ಸ್ಟಾರ್ಟ್. ನಮ್ಮ ಸ್ಪರ್ಧಿಗಳು ತುಂಬಾ ವೇಗವಾಗಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮುಂದುವರಿಸಿದ್ದಾರೆ. ಅಖಿಲೇಶ್ ಅವರು ತುಂಬ ಸ್ಪೀಡಾಗಿ ತಿಂತಾ ಇದ್ದಾರೆ. ಪೂರ ಹಾಕೊಂಡು ನೀರು ಹಾಕೊಂಡು ತಿನ್ಬೇಕು. ಈ ಕಡೆ ಸಚಿನ್ ಅವ್ರಿಗೂ ಅಷ್ಟೇ ವೇಗ. ಪಡ್ಡವರು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಖಿಲೇಶ್ ಅವ್ರದ್ದು ಒಂದು ಫಾಲ್ದು ಒಂದು ಪುರಿ ಹೊಡೆದು ಹಾಕಿದ್ದಾರೆ ಅವರು. ಈ ಕಡೆ ಶಿವ ಅವರು ತುಂಬ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಚಿನ್ ಅವರಂತೂ ತಲೆನ ಮೇಲೆ ಹತ್ತಾನೇ ಇಲ್ಲ, ಫುಲ್ಲು ತಲೆ ಕೆಳಗೆ ಹಾಕೊಂಡು ತಿಂತಾ ಇದ್ದಾರೆ. 50 ಪಾನಿಪುರಿಗಳು. ಚೆನ್ನಾಗಿ ಎತ್ಕೋಬೇಕು ನೀವು. ಅಖಿಲೇಶ್ ತುಂಬ ವೇಗವಾಗಿ ತಿಂತಾ ಇದ್ದಾರೆ. 1:30. ಇನ್ನೂ ಟೈಮ್ ತುಂಬ ಇದೆ. ಯಾರು ಬೇಗ ಮುಗಿಸ್ತಾರೋ ಅವ್ರಿಗೆ 2000 ರೂಪಾಯಿ ಬಹುಮಾನ. ಇದು ನೆನಪಲ್ಲಿರಲಿ. ಏನು ಖಾರ ಜೀವ ಬಿಡ್ತು. ಅಖಿಲೇಶ್ ಅವರಂತೂ ತುಂಬ ಸ್ಪೀಡಾಗಿ ತಿಂತಾ ಇದ್ದಾರೆ. ಶಿವ ಅವರಂತೂ ಖಾರಕ್ಕೆ ದಿಗಮಗ ಆಗಿದ್ದಾರೆ. ಸಚಿನ್ ಅವ್ರಿಗೆ ಬೆಕ್ಕಳಿಕೆ ಸ್ಟಾರ್ಟ್ ಆಗಿದೆ. ಅವ್ರನ್ನ ಯಾರೋ ತುಂಬ ನೆನೆಸ್ತಾ ಇದ್ದಾರೆ. ಶಿವರ್ಗೆ ನೀರು ಇಳಿದಿದೆ. ಸಚಿನ್ ನಂಗೂ ಒಂದು ಕೊಡೋ. ಬೇಕಾ? ಬೇಕಿನ್ರಿ, ಕೊಡಲ್ಲ ಕೊಡಲ್ಲ. ಅಖಿಲೇಶ್ ಅವರು ಇನ್ನೇನು ಮುಗಿಸೋ ಇದರಲ್ಲಿ ಬಂದಿದ್ದಾರೆ. ಇನ್ನೂ ಕೇವಲ ಸ್ವಲ್ಪ ಪುಡಿ ಹೇಳ್ಬೇಕಲ್ಲ, ಸ್ವಲ್ಪ ಇಟ್ಟಿಸ್ಬಿಟ್ವಲ್ಲ. ಪಡ್ಡು ತಿನ್ನೋ. ಒಂದು ಕಂಪ್ಲೀಟ್ ಆಗೋವರೆಗೆ ಇನ್ನೊಂದು ತಗೊಳಂಗಿಲ್ಲ ಹಂಗೆ. ಯಾರ ನೀವು ಗೆಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅವ್ರು ನಿಜವಾಗ್ಲೂ ತುಂಬ ವೇಗವಾಗಿನೇ ತಿಂತಿರ್ತಾರೆ. ಅಖಿಲೇಶ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಂಪ್ಲೀಟ್ ಮಾಡಲಿದ್ದಾರೆ. ಟೈಮು 3:45 ಸೆಕೆಂಡ್ಸು. ಅಖಿಲೇಶ್ ಅವರಂತೂ ಲೀಡಲ್ಲಿದ್ದಾರೆ ಫುಲ್ಲು.
5 ಸೆಕೆಂಡ್ಸು. ಅಖಿಲೇಶ್ ಅವರಂತೂ ಲೀಡಲ್ಲಿದ್ದಾರೆ ಫುಲ್ಲು. ಪಡ್ಡು ಇನ್ನು ಬಂದಿಲ್ಲ ಅಂತ ಕೋರಿದ ಮೇರೆಗೆ ಅವ್ರನ್ನ ನಾವು ವಿಡಿಯೋಗೆ ತಂದಿದ್ದೀವಿ. ಶಿವರಂತೂ ಔಟ್ ಆಫ್ ಸ್ಟೇಟ್ ಸೇರಿದ್ದಾರೆ ಈಗ. ಕಣ್ಣಲ್ಲಿ ನೀರು ಬರ್ತಿದೆ ಶಿವ ಅವ್ರಿಗೆ. ಅಖಿಲೇಶ್ ಅವರು ಮುಗಿಸಿದ್ರು. ಫೈನಲಿ ಅಖಿಲೇಶ್ ಅವರು 50 ಪಾನಿಪುರಿಗಳನ್ನು 4.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ವಿನ್ನರ್. ಸರಿಯಾ 5 ನಿಮಿಷ ಆಗ್ಲಿ ನೋಡೋಣ. ಸೆಕೆಂಡ್ ವಿನ್ನರ್ ಯಾರು? ನಮ್ಮ ಪಡ್ಡವರು 3 ಕೈಲಿ ತಿಂದ್ರು ಆಗ್ತಿಲ್ಲ ಅವರಿಗೆ. ಪಡ್ಡವ್ರು ಈ ವಿಷಯದಲ್ಲಿ ಸೋಲಲ್ಲ ಅನ್ಕೊಂಡಿದ್ವಿ. ಸಚಿನ್ ಇನ್ನು 20 ಉಳಿಸ್ಕೊಂಡಿದ್ದೆ ನೀನು. ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. ಇನ್ನು ಬಿಟ್ಟಿತ್ತು ನಮಗೆ. ಪಡ್ಡು 4 3 2 1 5 ಮಿನಿಟ್ಸ್ ಕಂಪ್ಲೀಟ್. ಪಡ್ಡವರು ಸೆಕೆಂಡ್ ಬಹುಮಾನದೊಂದಿಗೆ. ಟೈಮ್ ಅಪ್ ಆರಾಮ್ ರಿಲ್ಯಾಕ್ಸ್. ಮೇಲಿಂದ ಕೆಳಗೆ ನೀರು. ಶಿವು ಟೈಮ್ ಕಂಪ್ಲೀಟ್ ಆಗಿದೆ ಶಿವು. ಇನ್ನು 6 8 2 2 4 4 2 12 ಉಳಿಸಿದ್ದಾರೆ. ಸಚಿನ್ ಅವರಂತೂ 20 ಉಳಿಸಿದ್ದಾರೆ. ಸಚಿನ್ ಯಾಕೆ ಸಚಿನ್ ಹೇಳಿ? ಖಾರ ಐತಾ? ನಿಮ್ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನನ್ನ ಬೆಂಕಿಗೆ ತಳ್ತಾ ಇದ್ದೀರೇನೋ? ಕಾರಲ್ಲ ನಮ್ಗೆ ಬಿಕ್ಕಿಡ್ತಾರ. ಯಾರು ಎನ್ಸಿದ್ರು ಅನ್ಕೊಂತೀರಾ? ಯಾರಿಲ್ಲ ಶಿವು ಹೆಂಗಿತ್ತು ಟಾಸ್ಕ್? ಹೇಗಿತ್ತು? ಫುಲ್ ಕಾರ್ ಇತ್ರಿ. ಉತ್ತರ ಕರ್ನಾಟಕ ಖಾರ ತಿಂದ ಅರ್ಧ 12 ಆಗತ್ತೆ ನೋಡ್ರಿ ನಮ್ಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ರಿಫ್ರೆಶ್ ಆಗ್ತಿದ್ದಾನೆ ಸಂಜು ಅವರು. ಮುಕ್ಳೇರೆ ಖಾರ ಆಗಿದೆ ಅವ್ಗೆ. ಬ್ರೋ ಅಖಿಲೇಶ್ ಫಸ್ಟು 4.5 ನಿಮಿಷದಲ್ಲಿ ಮುಗಿಸಿದ್ದು ನೀವೇ. ಹೇಗೆ ಅನಿಸ್ತಾ ಇದೆ ನಿಮಗೆ? ಏನಿಲ್ಲ, ತಿನ್ಬೋದು. ಸ್ವಲ್ಪ ಹಾರ್ಡ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಚುಚ್ಚಿದೆ ಎಲ್ಬೇಕಲ್ಲಿ ಮೇಲೆ ಕೆಳಗೆಲ್ಲ. ಬಟ್ ತಿನ್ಬೋದಿತ್ತು. ಖಾರ ಜಾಸ್ತಿ ಇದೆ, ಬಟ್ ನಮಗೆ ಅಭ್ಯಾಸ ಇದೆ ಅಲ್ಲ ಖಾರ. ಗುಡ್ ಚಾಲೆಂಜ್. ಸಂಜು ಸೆಕೆಂಡ್ ಪ್ಲೇಸ್ ತಗೊಂಡಿದ್ದಾರೆ. ಕರೆಕ್ಟು 5 ಮಿನಿಟ್ಸ್ 1 ಸೆಕೆಂಡ್ ಹಿಂದೆ ಎಲ್ಲ ನಟ್ಟಿದೆ. ಹಾಂ, ಕಾರ್ ಭಾಳ ಇದೆ, ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕ ಪಕ್ಕ ಜವಾರಿ ಮಂದಿ. ಈ ಸಚಿನ್ ಅವರು ಮುಕ್ಳೇರೆ ಖಾರ ಆಗಿದೆ. ಸಚಿನ್ಗೆ ಮುಖ ಎಲ್ಲ ತೊಳ್ಕೊಂತಿದ್ದ ನೋಡಿ ಇಲ್ಲಿ. ಮುಖ ಅಲ್ಲ ರೀ, ಕೈ ರೀ. ಕೈಯ ಬ್ರೋ, ಯಾವ ಥರ ಅನ್ನಿಸ್ತು ಈ ಚಾಲೆಂಜ್ ನಿಮಗೆ? 50 ಪಾನಿಪುರಿ 5 ನಿಮಿಷದಲ್ಲಿ ಹೆಂಗೆ ತಿಂದ್ರಿ ನೀವು? ಅಷ್ಟು ಖಾರವಾದ ಪಾನಿ ಇತ್ತು, ಮತ್ತು ಹಾಲು ಇತ್ತು, ಜೊತೆಗೆ ಹೆಂಗೆ ತಿಂದ್ರಿ? ನಮ್ಮ ಅಭಿಪ್ರಾಯ ಏನಂದರೆ 50 ಪಾನಿಪುರಿ ಇತ್ತು, ತಿನ್ನೋದಿತ್ತು 5 ನಿಮಿಷದಲ್ಲಿ. ಅದರಲ್ಲಿ ನಾನು ತಿಂದೆ, ಅದು ನನಗೆ ನಡುವಲ್ಲಿ ಬಿಕ್ ಬಂದುಬಿಡ್ತು. ಅಖಿಲೇಶ್ ಅವರು ತಿಂದುಬಿಟ್ರು. ಅದೇ ನಮ್ಮ ಹೊಟ್ಟೆವ್ರಿ ಫಸ್ಟ್ ಅವ್ರು ತಿಂದಿದ್ದಕ್ಕೆ. ಅಖಿಲೇಶ್ ನೀವು ಹೇಳಿ. ಈಗ ಚೆನ್ನಾಗಿತ್ತು. ಕಾಂಪಿಟೇಷನ್ ಪರವಾಗಿ ನೋಡಿದ್ರೆಲ್ಲ ಚೆನ್ನಾಗಿತ್ತು. ಸ್ವಲ್ಪ ಪಾನಿ ಖಾರ ಆಗಿತ್ತು. ನಾವು ತಿಂದು ಈ ಥರ ಇದ್ದೀವಿ, ನೀವು ತಿಂದು ಆಗಲೇ ಒದ್ದಾಡ್ತಾ ಇದ್ದೀರಾ. ಅದರಲ್ಲೂ ನಾವು ಟ್ರೈ ಮಾಡಿದ್ದೀವಿ ಅಂದರೆ ಇಟ್ಸ್ ಗ್ರೇಟ್. ಗೆದ್ದಿದ್ದೀವಿ ಅಂತ ಚಲೋ ಆಯ್ತು. ಇವ್ರ ಜೊತೆ ತಿಂದಿದ್ದು ಖುಷಿ ಆಯ್ತು. ಒಳ್ಳೆ ಕಾಂಪಿಟೇಷನ್ ಕೊಟ್ಟರು. ಶಿವು ಚೆನ್ನಾಗಿ ಕೊಡ್ಬೋದಿತ್ತು ಅಂದ್ಕೊಂಡೆ, ಶಿವು ಕೊಡಲಿಲ್ಲ. ನಾವು ಫಸ್ಟೇ ಜವಾರಿ ಮಂದಿ 50 ಪಾನಿಪುರಿ ತಿನ್ನೋ ಇದು ಇತ್ತು. ಅದರಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ ಅಂದ್ಕೊಂಡಿದ್ದೀನಿ. ಇವಂಗೆ ನನಗೆ 10-15 ಅಷ್ಟೇ ಡಿಫ್ರೆನ್ಸ್ ಇತ್ತು. ಆದರೂ ತಿಂದಿದ್ದೀವಿ. ಭಾಳ ಖಾರ ಐತೆ. ಇರಲಿ. 50 ಪಾನಿಪುರಿ ತಿನ್ನೋ ಚಾಲೆಂಜ್ ಇತ್ತು. ಎಲ್ಲರೂ ಸೈಜ್ ನೋಡಿ ನಾನೇ ಗೆಲ್ತಾರ ಅಂತ ಅಂದ್ಕೊಂಡಿದ್ರು. ಬಟ್ ಆ ಖಾರದ ಸಂಬಂಧ ನಮ್ಮ ಅಖಿಲೇಶ್ ಅಣ್ಣ ಅವರು ಗೆದ್ದುಬಿಟ್ಟಿದ್ದಾರೆ. ಈ ಚಾನಲ್ನ ರವಿ ಅವರು ಕಾಂಪಿಟೇಷನ್ ಕೊಟ್ಟಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಇದೇ ಥರ ಮಾಡ್ತಾಯಿರಿ. ನಿಮ್ಮ ಚಾನಲ್ಗೆ ನಮ್ಮ ಸಪೋರ್ಟ್ ಇರಲಿ. ಜನ ಎಲ್ಲ ಸ್ಪಂದಿಸಿ ನಮ್ಮನ್ನು ಗುರುತಿಸಿ. ಥ್ಯಾಂಕ್ಸ್ ಫಾರ್ ದಿಸ್. ಥ್ಯಾಂಕ್ ಯು. ಅಖಿಲೇಶ್ ಅವರು 50 ಪಾನಿಪುರಿನ 4.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿ ವಿನ್ನರ್ ಆಗಿದ್ದಾರೆ. ಅವರಿಗೆ 2000 ರೂಪೀಸ್ ರಿವಾರ್ಡ್ ಇದೆ. ಕಂಗ್ರಾಟ್ಸ್ ಬ್ರೋ. ಇದೇ ಥರ ಫಿಟ್ನೆಸ್ ಫುಡ್ ಚಾಲೆಂಜ್ ಮಾಡ್ತಾರೆ, ಮತ್ತೆ ನಾವು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಬ್ರೋ. ಈಗ ಕಂಟಿನ್ಯೂಸ್ 2 ವಿಡಿಯೋಸ್ ಆಯಿತು ಫುಡ್ ಚಾಲೆಂಜ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ವಿಡಿಯೋ ಇಷ್ಟ ಆಗಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದು ಫಿಟ್ನೆಸ್ ಚಾಲೆಂಜ್ ಆಗಲಿ ಅಥವಾ ಫುಡ್ ಚಾಲೆಂಜ್ ಆಗಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ತಿನ್ರ
ಏ ಹಂಗ ಆರಾಮ್ ತಿನ್ರಲೆ